ರಾಮಚಂದ್ರ ಮಹಾಬಾಹು, ನಿನ್ನ ಅಮೃತ ಸಮಾನವಾದ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿ ಬರುತ್ತಿದೆ. ಅನ್ಯಾಯದ ಅರಮನೆಯನ್ನು ಬಿಟ್ಟು ನ್ಯಾಯದ ದೇವಾಲಯಕ್ಕೆ ಬಂದಂತಾಗಿದೆ. ಅನೀತಿಯ ಸಿಂಹಾಸನದಿಂದ ಇಳಿದು ನೀತಿಯ ಉದ್ಯಾನವನದಲ್ಲಿ ಆಶ್ರಯ ಪಡೆದಂತಾಗಿದೆ. ಧರ್ಮದ ಆಶ್ರಯದಲ್ಲಿ ನಾನು ನೆಮ್ಮದಿಯನ್ನು ಕಾಣುತ್ತೇನೆಂಬ ಭರವಸೆ ಮೂಡಿದೆ. ಬಹಳ ಸಂತೋಷ ವಿಭೀಷಣ. ನಿನ್ನ ಧರ್ಮನಿಷ್ಠೆ ನಿನ್ನನ್ನು ನಮ್ಮಲ್ಲಿ ಒಬ್ಬನಾಗುವಂತೆ ಮಾಡಿದೆ. ರಾಮಚಂದ್ರ, ಲಂಕೆಯ ಆಕ್ರಮಣ ಮತ್ತು ರಾಕ್ಷಸರ ಸಂಹಾರದಲ್ಲಿ ನಾನು ನಿನ್ನ ಜೊತೆಗಿದ್ದೇನೆ. ನನ್ನ ಪ್ರಾಣವನ್ನಾದರೂ ಪಣವಿಟ್ಟು ರಾಕ್ಷಸರ ವಿರುದ್ಧ ಹೋರಾಡುತ್ತೇನೆ. ರಾವಣ ನನ್ನ ಸಹೋದರನಲ್ಲ, ನಿನ್ನ ಶತ್ರು, ನನ್ನ ಶತ್ರುವೆಂದು ಆಕ್ರಮಿಸುತ್ತೇನೆ. ಬಲೆ ವಿಭೀಷಣ, ಬಲೆ. ಲಕ್ಷ್ಮಣ ಸಹೋದರ, ನಾನು ವಿಭೀಷಣನ ವಿಷಯದಲ್ಲಿ ಬಹಳ ಪ್ರಸನ್ನನಾಗಿದ್ದೇನೆ. ಸಮುದ್ರ ಜಲವನ್ನೇ ತೀರ್ಥವೆಂದು ತಂದು ಮಹಾತ್ಮನಾದ ವಿಭೀಷಣನಿಗೆ ರಾಜ್ಯಾಭಿಷೇಕ ಮಾಡಿ. ಹಾಗೆ ಆಗಲಿ ಸಹೋದರ. ಶ್ರೇಷ್ಠ ಪೌಲಸ್ತ್ಯ ಕುಲಭೂಷಣ ನೂತನ ಲಂಕಾಧೀಶ ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ. ದೇವಿ, ದೇವಿ ಮಂಡೋದರಿ. ಪ್ರಭು, ನೀವೇ ಬನ್ನಿ, ಕುಳಿತುಕೊಳ್ಳಿ. ಮಂಡೋದರಿ, ಯಾವುದೋ ಭಯ ಆವರಿಸಿರುವಂತಿದೆ, ಯಾವುದೋ ಚಿಂತೆಯಲ್ಲಿ ಮುಳುಗಿರುವೆ. ಪ್ರಭು, ಅದು ನಾನೊಂದು ಕೆಟ್ಟ ಕನಸನ್ನು ಕಂಡೆ. ಕಣ್ಣು ಮುಚ್ಚಿದರೂ ತೆರೆದರೂ ಅದು ನನ್ನನ್ನು ಒಂದೇ ಸಮನೆ ಕಾಡುತ್ತಿದೆ. ಕನಸಿಗೆ ಹೆದರಿದೆಯಾ? ಕನಸು ಎಂದಿಗೂ ಕನಸೇ, ಅದೆಂದಿಗೂ ನನಸಾಗುವುದಿಲ್ಲ. ನೀತಿಯಲ್ಲಿ ಕಂಡ ಕನಸನ್ನು ಎಚ್ಚರವಾದವರನ್ನೇ ಮರೆತು ಬಿಡಬೇಕು. ಆದರೆ ಕೆಲವು ಕನಸು
ನಿಜವಾಗುತ್ತದೆ ಎಂದು ಹೇಳುತ್ತಾರಲ್ಲವೇ? ಯಾರು ಹಾಗೆ ಹೇಳಿದವರು? ಅದೆಲ್ಲ ಬರಿಯ ಭ್ರಮೆ. ಅದರಲ್ಲಿ ನೀನು ಕಂಡ ಕನಸಾದರೂ ಯಾವುದು? ಬೇಡಿ ಪ್ರಭು, ಆ ಕನಸನ್ನು ಇನ್ನೊಮ್ಮೆ ನೆನಪಿಸಿಕೊಳ್ಳಲು ಭಯವಾಗುತ್ತದೆ. ಈಗ ತಾನೇ ನೆನಪು ಮಾಡಿಕೊಂಡೆ ಎಂದು ಹೇಳಿದೆಯಲ್ಲ, ಹೇಳಿಬಿಟ್ಟರೆ ಭಯವೇನು ಆಗುವುದಿಲ್ಲ. ಹೇಳು. ಇಲ್ಲ ಪ್ರಭು, ಅದನ್ನು ನಾನು ಹೇಳಲಾರೆ. ಅಂದರೆ ಆ ಕನಸು ನನಗೆ ಸಂಬಂಧಿಸಿದ್ದೋ? ಹೌದು ಪ್ರಭು, ಅದು ನಿಮ್ಮನ್ನು ಕುರಿತ ಕನಸೆ. ಅದನ್ನು ನಿಮಗೆ ಹೇಳಲು ನನ್ನ ನಾಲಿಗೆ ಹಿಡಿಯುತ್ತದೆ. ಮಂಡೋದರಿ, ನನಗೆ ಸಂಬಂಧಿಸಿದ ಕನಸು ಎಂದ ಮೇಲೆ ಅದೆಂತಹ ಕನಸಾದರೂ ಸರಿ, ನೀನು ಹೇಳಲೇಬೇಕು. ಹೇಳುತ್ತೇನೆ ಪ್ರಭು, ಹೇಳುತ್ತೇನೆ. ಆ ಕನಸು ಲಂಕೆಯಲ್ಲಿ ಯುದ್ಧ ಸಂಭವಿಸಿದರೆ ಆಪತ್ತು ಸಂಭವಿಸುತ್ತದೆ ಎಂದು ಸೂಚಿಸುತ್ತಿದೆ. ನಿಮಗೂ ಕೇಡಾಗುವುದೆಂದು ಅಪಶಕುನಗಳು ಹೇಳುತ್ತಿವೆ. ಹಾಗಾದರೆ ಆ ನಿನ್ನ ಕನಸುಗಳ ಅಪಶಕುನವು ಯುದ್ಧದಲ್ಲಿ ನನ್ನ ಸೋಲನ್ನು ಸೂಚಿಸುತ್ತಿದ್ದವೇ? ಹೌದು ಪ್ರಭು. ಅವು ನನಗೆ ಮರಣ ಸಂಭವಿಸುವುದೆಂದು ಸೂಚಿಸುತ್ತಿದ್ದವೇ? ಅದು ಹೇಳು. ಅವು ನನ್ನ ಮರಣವನ್ನು ಸೂಚಿಸುತ್ತಿದ್ದವೇ? ಹೌದು ಪ್ರಭು. ಸ್ವಾಮಿ, ದಯಮಾಡಿ ನೀವು ಯುದ್ಧ ಮಾಡಲು ಹೋಗಬೇಡಿ. ಅಪಶಕುನಗಳು ಕಂಡ ಮೇಲೂ ನೀವು ಆತುರ ಪಡಬೇಡಿ. ಶಕುನ, ಅಪಶಕುನ. ಏ ದಶಕಂಠ ರಾವಣನಿಗೆ ಅಪಶಕುನ. ದೇವಿ, ಏ ರಾವಣನ ಪಟ್ಟದರ್ಶಿಯಾದ ನೀನು ಸಾಮಾನ್ಯ ಸ್ತ್ರೀಯಂತೆ ಬಡಬಡಿಸಬೇಡ. ಮೃತ್ಯು ದೇವತೆಯಾದ ಯಮನನ್ನು ಅವನ ಲೋಕದಲ್ಲಿಯೇ ಪರಾಭವಗೊಳಿಸಿದ ಈ ರಾವಣನಿಗೆ ಯಾವ ಅಪಶಕುನ ಏನು ಮಾಡಿತು? ಆದರೂ ಮತ್ತೇಕೆ ಭಯ? ಕ್ಷುಲ್ಲಕರಾದ ವಾನರರು ಶುದ್ರನಾದ ಮಾನವನೊಡನೆ ಯುದ್ಧ ಮಾಡಿದರೆ ನನಗೆ ಮರಣ ಬರುವುದೆಂದು ನೀನು ಹೇಗೆ ನಂಬಿದೆ ದೇವಿ? ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರನಾದ ನನಗೆ ಮರಣ ಬಂದು ತಟ್ಟುವುದೇ? ಮೃತ್ಯು ನನಗಲ್ಲ ದೇವಿ, ನನ್ನನ್ನು ಕೆಣಕಿದ ಆ ಮಾನವರಿಗೆ, ಆ ವಾನರರಿಗೆ ಮೃತ್ಯು. ಅವಿವೇಕಿಯಾಗಿ ನೀನು ಕನಸಿನಲ್ಲಿ ಕಂಡದ್ದಕ್ಕೆ ಗಡಗಡನೆ ನಡುಗುತ್ತ ಚಿಂತಿಸಬೇಕಾಗಿಲ್ಲ. ಅರ್ಥಹೀನವಾದ ಆಲೋಚನೆಗಳಿಂದ ಅನ್ನಾಹಾರಗಳನ್ನು ಬಿಟ್ಟು ನೀನು ಹೀಗೆ ಕೊರಗಬೇಡ. ಇನ್ನೊಂದು ವಿಷಯ ಗೊತ್ತೇ ನಿನಗೆ? ಏನು ಪ್ರಭು? ಮಂಡೋದರಿ, ಆ ತ್ರಿಜಟೆಯು ನಿನಗಿಂತ ಭಯಂಕರವಾದ ನನ್ನ ಅಪಜಯದ ಕನಸನ್ನು ಕಂಡಳಂತೆ. ಅದನ್ನು ಸೀತೆಗೂ ಹೇಳಿದಳಂತೆ. ಅಲ್ಲಿನ ಕಾವಲು ರಾಕ್ಷಸಿಯರೇ ನನಗೆ ತಿಳಿಸಿದರು. ನಾನು ಹೆದರಿದ್ದೇನೆ. ಏಕೆ ಹೆದರಬೇಕು? ಆ ಕನಸಿರಲಿ, ಅದಕ್ಕಿಂತ ಭೀಕರವಾದ ಕನಸಾದರೂ ಏ ರಾವಣನು ವಿಚಲಿತನಾಗುವುದಿಲ್ಲ. ಒಂದು ಕನಸಿಗೆ ಏ ರಾವಣನು ಹೆದರಿದನೆಂದರೆ ಕ್ರಿಮಿಕೀಟಗಳೆಲ್ಲ ನನ್ನನ್ನು ಅಪಹಾಸ್ಯ ಮಾಡುವವು. ಮಂಡೋದರಿ, ಏ ರಾವಣನು ಹೇಳಿಯಲ್ಲವೆಂಬುದು ನಿನಗೆ ನೆನಪಿರಲಿ. ನೀನು ನನ್ನ ಧೀರ ಪತ್ನಿಯಾಗಿರಬೇಕೇ ಹೊರತು ಹೀಗೆ ಅಸಹಾಯಕರಂತೆ ಕೂರಬಾರದು. ನಾನು ಮತ್ತೊಮ್ಮೆ ಬರುತ್ತೇನೆ. ನೀನು ಹೀಗೆ ಇದ್ದರೆ ನಾನು ಪುನಃ ಇಲ್ಲಿಗೆ ಬರುವುದೇ ಇಲ್ಲ. ನೆನಪಿರಲಿ. ಪ್ರಭು, ಪ್ರಭು, ಪ್ರಭು!
ಮಹಾವೀರ ಹನುಮಂತ, ಮಹಾರಾಜ ಸುಗ್ರೀವ, ಯುವರಾಜ ಅಂಗದ ಕುಮಾರ, ಪೂಜ್ಯನಾದ ಜಾಂಬವಂತ, ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರನಾಗಿ ಈಗ ನಾನೂ ಕೂಡ ಶ್ರೀರಾಮನ ಸೇವಕನಾಗಿದ್ದೇನೆ. ನಿಮ್ಮಂತೆ ರಾಮ ಕಾರ್ಯದಲ್ಲಿ ಕಾಯ ವಾಚ ಮನಸ ತೊಡಗಿಕೊಳ್ಳುತ್ತೇನೆ. ನನಗಿಂತ ಮೊದಲೇ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾದ ನೀವೆಲ್ಲ ಪುಣ್ಯವಂತರು. ಅದರಲ್ಲೂ ಸೀತಾನ್ವೇಷಣೆಯಂತಹ ಮಹಾಕಾರ್ಯ ಮಾಡಿದ ಹನುಮಂತ ಶ್ರೀರಾಮನ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ದಯಮಾಡಿ ಈ ರಾಮ ಕಾರ್ಯದಲ್ಲಿ ನಾನು ಮಾಡಬಹುದಾದ ಯಾವ ಕಾರ್ಯವಿದ್ದರೂ ಹೇಳಿ, ನಾನು ಸಿದ್ಧನಾಗಿದ್ದೇನೆ. ವಿಭೀಷಣ, ನಿನ್ನ ಮಾತುಗಳನ್ನು ಕೇಳಿ ನಿನ್ನ ಸದ್ಭಾವನೆಯನ್ನು ಕಂಡು ನಮಗೆಲ್ಲ ಸಂತೋಷವಾಗಿದೆ. ನಾವು ಮಾಡಬೇಕಾದ ಪ್ರತಿಯೊಂದು ಕಾರ್ಯವೂ ಈಗ ರಾಮ ಕಾರ್ಯವೇ ಆಗಿದೆ. ನಮ್ಮೆಲ್ಲರಂತೆ ನಿನಗೂ ಅದರಲ್ಲೂ ಸಮಪಾಲಿದೆ. ವಿಭೀಷಣ, ನೀನು ರಾಮಚಂದ್ರನಿಗೆ ಶರಣಾಗಲು ಬಂದಾಗ ಹನುಮಂತನೊಬ್ಬನನ್ನು ಬಿಟ್ಟು ಉಳಿದ ನಾವೆಲ್ಲರೂ ಸಂದೇಹ ಪಟ್ಟೆವು. ಹೌದು ವಿಭೀಷಣ, ಶತ್ರು ಪಕ್ಷದವನಾದ ನೀನು ನಮಗೆ ದ್ರೋಹ ಮಾಡಬಹುದೆಂದು ನಾವು ಶಂಕೆ ಪಟ್ಟೆವು. ನಿನ್ನನ್ನು ನಮ್ಮೊಡನೆ ಸೇರಿಸಿಕೊಳ್ಳುವುದು ಬೇಡವೆಂದು ಹೇಳಿದೆವು. ಅದೆಲ್ಲ ಮುಗಿದು ಹೋದ ಕತೆ. ವಿಭೀಷಣ ಈಗ ನಮ್ಮವನು. ರಾಮ ಕಾರ್ಯದಲ್ಲಿ ಅವನಿಂದ ಏನು ಸೇವೆ ಸಾಧ್ಯವೆಂದು ಯೋಚಿಸೋಣ. ಹನುಮಂತನ ಮಾತು ಸರಿ. ಈಗ ನಾವು ನಮ್ಮೆದುರಿಗಿರುವ ಸಮಸ್ಯೆಯನ್ನು ಕುರಿತು ಚರ್ಚಿಸೋಣ. ವಿಭೀಷಣ, ನಾವು ಈ ಅಪಾರವಾದ ಜಲರಾಶಿಯಿಂದ ಕೂಡಿರುವ ಸಾಗರವನ್ನು ದಾಟುವುದು ಹೇಗೆ? ಲಂಕೆಯನ್ನು ಸೇರುವುದು ಹೇಗೆ? ನಮಗೆ ಯಾವ ದಾರಿಯೂ ಗೋಚರಿಸುತ್ತಿಲ್ಲ. ಹೌದು ವಿಭೀಷಣ, ಹನುಮಂತನ ಈ ಮಹಾಸಾಗರವನ್ನು ದಾಟುವ ಸಾಮರ್ಥ್ಯ ಎಲ್ಲಾ ವಾನರರಲ್ಲೂ ಇಲ್ಲ. ನನಗೂ ಸಾಧ್ಯವಿಲ್ಲ. ಆದರೆ ವಾನರ ಸೈನ್ಯ ದಾಟಲೇಬೇಕು. ಇಲ್ಲವಾದರೆ ಯುದ್ಧವಿಲ್ಲ. ಸೀತಾದೇವಿಯ ಬಿಡುಗಡೆ ಇದೆ. ಇದಕ್ಕೆ ಏನಾದರೂ ಉಪಾಯವಿದ್ದರೆ ನೀನೇ ಹೇಳು ವಿಭೀಷಣ. ಪ್ರಣಾಮಗಳು ಮಹಾಪ್ರಭು. ಬಾ ಶಾರ್ದೂಲ, ಬಾ. ನಾನು ಹೇಳಿದ ಕೆಲಸವನ್ನು ಮಾಡಿಕೊಂಡು ಬಂದೆಯಾ? ವಿಭೀಷಣ ವಿಷಯವೇನೆಂದು ಹೇಳು. ಮಹಾಪ್ರಭು, ತಮ್ಮ ಆಜ್ಞೆಯಂತೆ ಅಲ್ಲಿನ ವಿಷಯವನ್ನೆಲ್ಲ ವಿವರವಾಗಿ ತಿಳಿದು ಬಂದಿದ್ದೇನೆ ಪ್ರಭು. ಹೇಳು, ಅಲ್ಲಿನ ವಿಷಯವನ್ನು ಹೇಳು. ಕಪಿ ಸೈನ್ಯದ ಬಗ್ಗೆ ಹೇಳು. ಮಹಾಪ್ರಭು, ವಾನರ ಸೈನ್ಯ, ಕರಡಿ ಸೈನ್ಯ ಅಗಾಧವಾಗಿದೆ. ಸಮುದ್ರ ತೀರದ ಭೂಪ್ರದೇಶವನ್ನೆಲ್ಲ ವ್ಯಾಪಿಸಿದೆ. ಇತ್ತ ಜಲಸಾಗರವಿದ್ದರೆ ಅತ್ತ ಸೈನ್ಯ ಸಾಗರವಿದೆ ಪ್ರಭು. ಪ್ರಭು, ಅಲ್ಲಿ ಕ್ಷತ್ರಿಯ ವೀರರಾದ ದಶರಥ ಪುತ್ರರಾದ ರಾಮ ಲಕ್ಷ್ಮಣರು ವಾನರ ವೀರರೊಂದಿಗೆ ಆತ್ಮವಿಶ್ವಾಸದಿಂದಿದ್ದಾರೆ. ನಮ್ಮಲ್ಲೂ ಅಷ್ಟೇ ಸಂಖ್ಯೆಯ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸೈನ್ಯವಿದೆ. ಆತಂಕ ಪಡುವ ಅಗತ್ಯವಿಲ್ಲ. ಸಿಂಹ ಗರ್ಜನೆ ಮಾಡಿದರೆ ನರಿಗಳು ಬೆದರಿ ಓಡಿ ಹೋಗುತ್ತವೆ. ಅದರಲ್ಲಿ ವಿಭೀಷಣನ ವಿಷಯವನ್ನು ಹೇಳು. ಪ್ರಭು, ತಮ್ಮ ಸಹೋದರನಾದ ವಿಭೀಷಣ ತನ್ನ ಅನುಚರರೊಂದಿಗೆ ಅಲ್ಲಿಗೆ ಹೋಗಿ ರಾಮನಿಗೆ ಶರಣಾಗಿ ಅವನ ಪಕ್ಷವನ್ನು ಸೇರಿಬಿಟ್ಟ ಪ್ರಭು. ಅಂದರೆ ರಾಮ ವಿಭೀಷಣನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡನೆ. ಅಷ್ಟು ಬೇಗ ಅವನನ್ನು ನಂಬಿಬಿಟ್ಟನೆ. ಮಹಾಪ್ರಭು, ಅಷ್ಟು ಸುಲಭವಾಗಿ ಅವನನ್ನು ಸೇರಿಸಿಕೊಳ್ಳಲಿಲ್ಲ. ರಾಮ ವಾನರ ವೀರರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ. ಉಳಿದವರಾರಿಗೂ ವಿಭೀಷಣನನ್ನು ಸೇರಿಸಿಕೊಳ್ಳುವ ವಿಷಯದಲ್ಲಿ ಖಂಡಿತ ಸಮ್ಮತಿ ಇರಲಿಲ್ಲ ಪ್ರಭು. ಆದರೆ ರಾಮ ಮತ್ತು ಹನುಮಂತ ಅವನ ಪರವಾಗಿದ್ದರು. ಸ್ವತಃ ರಾಮನೇ ವಿಭೀಷಣನನ್ನು ಹಲವು ರೀತಿಯಲ್ಲಿ ಪ್ರಶ್ನಿಸಿ ನಂಬಿಕೆ ಬಂದ ಮೇಲೆ ಅಭಯ ನೀಡಿದ್ದಾನೆ. ಈಗ ವಿಭೀಷಣನ ಮೇಲೆ ಎಲ್ಲರಲ್ಲೂ ವಿಶ್ವಾಸ ಮೂಡಿದೆ. ಏನು ಪ್ರಶ್ನೆ, ಎಂತಹ ಉತ್ತರ? ಅದನ್ನು ವಿವರವಾಗಿ ಹೇಳು. ಮಹಾಪ್ರಭು, ಶತ್ರು ಪಾಳೆಯದಿಂದ ಬಂದವನನ್ನು ಮೊದಲಿಗೆ ಶತ್ರುವಿನ ಬಲಾಬಲಗಳ ಬಗ್ಗೆ ಕೇಳಿಬಿಟ್ಟರೆ, ಅದಕ್ಕೆ ಅವನು ಸೂಕ್ತವಾದ ಉತ್ತರವನ್ನು ನೀಡಿಬಿಟ್ಟರೆ ಪರೀಕ್ಷೆಯಲ್ಲಿ
ಗೆದ್ದಂತಾಯ್ತಲ್ಲವೇ ಮಹಾಪ್ರಭು? ಅಂದರೆ ವಿಭೀಷಣನು ನಮ್ಮ ಸೈನ್ಯದ ಬಲಾಬಲಗಳ ರಹಸ್ಯವನ್ನು ಆ ರಾಮನಿಗೆ ತಿಳಿಸಿದನೇ? ಹೌದು ಪ್ರಭು, ನೀವು ನರವಾನರರಿಂದಲ್ಲದೆ ಬೇರೆಯವರು ನಿಮ್ಮನ್ನು ಒಲಿಸಲಾರರೆಂದು ಹೇಳಿದರು. ಇಂದ್ರಜಿತು, ಕುಂಭಕರ್ಣ, ಪ್ರಹಸ್ತರ ಶಕ್ತಿಯ ಬಗ್ಗೆಯೂ ಹೇಳಿದರು. ರಾಕ್ಷಸರ ಸೇನಾ ಬಲವನ್ನು ವಿವರವಾಗಿ ತಿಳಿಸಿಬಿಟ್ಟರು. ದ್ರೋಹಿ, ಭಾತೃದ್ರೋಹಿ, ಕುಲದ್ರೋಹಿ. ಅವನು ಹೇಳಿದ ಮಾತ್ರಕ್ಕೆ ನಮ್ಮ ಬಲವೇನು ಕ್ಷೀಣಿಸುವುದಿಲ್ಲ, ಅವರ ಬಲವೇನು ವೃದ್ಧಿಸುವುದಿಲ್ಲ. ರಾಮನ ಸೇನೆಯನ್ನು ನಿರ್ಮೂಲ ಮಾಡುವುದು ತಪ್ಪುವುದೂ ಇಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ